ಯಾದಗಿರಿಯ ಅಜ್ಜನ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಪ್ಪನ ಕಾಮದ ಚಟಕ್ಕೆ ಮಗ ಕೊಟ್ಟಂತಹ ಸುಪಾರಿ ಇದು. ಹೌದು, ಯಾದಗಿರಿಯ ವೃದ್ಧನ ಕೊಲೆ ಪ್ರಕರಣ ಇದು. ಅಪ್ಪನ ಕಾಮದ ಚಟಕ್ಕೆ ಮಗ ಕೊಟ್ಟಂತಹ ಸುಪಾರಿಯ ಪರಿಣಾಮ ಆಗಿರುವಂತಹ ಪ್ರಕರಣ ಇದು. ಪೊಲೀಸ್ ತನಿಖೆಯಲ್ಲಿ ಸ್ಫೋಟಕ ರಹಸ್ಯ ರಿವೀಲ್ ಆಗಿದೆ. ವಡಗೇರ ತಾಲೂಕಿನ ಗೋನಾಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಅದು. ಆಂಧ್ರ ಮೂಲದ 4ರಿಂದ ಕಾಮುಕ ಅಜ್ಜ ಫಿನಿಶ್. ಸುಪಾರಿ ಕೊಟ್ಟು ತಂದೆಯನ್ನೇ ಮುಗಿಸ್ಬಿಟ್ಟಿದ್ದಾನೆ ಪುತ್ರ ನರಸರೆಡ್ಡಿ. ಹಲವು ಮಹಿಳೆಯರ ಜೊತೆ ಈ ಅಜ್ಜ ಅಥವಾ ವೃದ್ಧ ಅನೈತಿಕ ಸಂಬಂಧವನ್ನು ಹೊಂದಿರ್ತಾರೆ. ಆ ಅಜ್ಜನ ಮೊಬೈಲ್ನಲ್ಲಿ ಅಶ್ಲೀಲ ಫೋಟೋಗಳು. ತಂದೆಯ ಈ ನೀಚ ಬುದ್ಧಿಯಿಂದ ಬೇಸತ್ತು ಹೋಗಿದ್ರು ನರಸರೆಡ್ಡಿ, ಪುತ್ರ ನರಸರೆಡ್ಡಿ. 2.5 ಲಕ್ಷ ಕೊಟ್ಟು ತಂದೆಯನ್ನು ಮುಗಿಸ್ಬಿಡಿ ಅಂಥೇಳಿ ಮಗ ಕೊಟ್ಟಂತಹ ಸುಪಾರಿ ಇದು. ಪೊಲೀಸ್ ತನಿಖೆಯಲ್ಲಿ ಏನಪ್ಪ ಇದು, ಯಾಕೆ ಹಿಂಗಾಯಿತು ಅಂತ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಹೀಗಾಗಿರುವುದು, ಮಗನೇ ಸುಪಾರಿಯನ್ನು ಕೊಟ್ಟಿರುವುದು ಅನ್ನುವಂಥ ವಿಚಾರ ಹೊರಗೆ ಬಂದಿದೆ. ದೂರುದಾರ ನಂಬರ್ 1 ಆರೋಪಿ ಈಗ ಸುಪಾರಿ ಹಂತಕರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಮೇಲ್ನೋಟಕ್ಕಿದು ಆಸ್ತಿಗಾಗಿ ನಡೆದಿರುವಂಥ ಕೊಲೆಯ ಅನ್ನುವಂಥ ಅನುಮಾನವನ್ನು ಆರಂಭದಲ್ಲಿ ಸೃಷ್ಟಿ ಮಾಡುತ್ತೆ. ಮಾರ್ಚ್ 11ರಂದು ಹಂಪಣ್ಣ ಸಜ್ಜನ್ 75 ವರ್ಷ ಇವರ ಭೀಕರ ಹತ್ಯೆಯಾಗಿರುತ್ತೆ. ಆಸ್ತಿ ವಿಚಾರ, ಆಸ್ತಿಗಾಗಿ ಗಲಾಟೆ ಅಂತ ಅಂದ್ಕೊಂಡು ತನಿಖೆಯನ್ನು ಮುಂದುವರೆಸಿದಾಗ ಆ ಅಜ್ಜನ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿಗಳು ಲಭ್ಯವಾಗುತ್ತೆ. ಅದರಿಂದ ತನಿಖೆಯನ್ನು ತೀವ್ರಗೊಳಿಸ್ತಾರೆ. ಈತ ಕೇವಲ ಅಜ್ಜ ಆಗಿರಲಿಲ್ಲ ಅಥವಾ ವೃದ್ಧ ಆಗಿರಲಿಲ್ಲ. ಯಾರು? ಹಂಪಣ್ಣ ಸಜ್ಜನ್, 75 ವರ್ಷದ ಈ ವೃದ್ಧ ಹಲವು ಮಹಿಳೆಯರ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ರು ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಈ ನೀಚ ಮುದ್ದಿಯನ್ನು ಮಗ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಏನಾದರೂ ಒಂದು ಇತ್ಯರ್ಥ ಮಾಡಲೇಬೇಕು ಅಂಥೇಳಿ 2.5 ಲಕ್ಷ ಕೊಟ್ಟು ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಮಗನ ಮಾತಿನಂತೆ, ಅಂದರೆ ನರಸರೆಡ್ಡಿ ಮಾತಿನಂತೆ, ರಮೇಶ, ವೀರೇಶ, ವೀರೇಶ ಅಂತ ಮತ್ತೊಬ್ಬ, ಹಾಗೆಯೇ ಕೃಷ್ಣ ಈ ಅಜ್ಜನನ್ನು ಹತ್ಯೆ ಮಾಡಿದ್ದಾರೆ. ಆಮೇಲೆ ಏನಾಯಿತು, ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರಿಗೆ ಅದೇ ಮಗ ನರಸರೆಡ್ಡಿ ದೂರು ಕೊಟ್ಟಿದ್ದಾರೆ. CPI ಸುನಿಲ್ ಮೂಲಿಮನಿ ಇವರ ಚಾಣಾಕ್ಷತನದ ಪರಿಣಾಮ ನೋಡಿ, ಯಾವ ಕಾರಣಕ್ಕಿದು ಕೊಲೆ ಆಗಿರಬಹುದು ಅಂಥೇಳಿ ತನಿಖೆಗೆ ಒಳಪಡಿಸಿದಾಗ ದೂರುದಾರನೇ ಹಂತಕ ಅನ್ನೋದು ಗೊತ್ತಾಗಿದೆ, ಅಥವಾ ಸುಪಾರಿ ಕೊಟ್ಟಿದ್ದು ಅನ್ನೋದು ಗೊತ್ತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಮುಖ ಆರೋಪಿ ನರಸರೆಡ್ಡಿ ಸೇರಿದ ಹಾಗೆ ಉಳಿದವರನ್ನು ಬಂಧಿಸಲಾಗಿದೆ. ಸಪ್ರೇಟ್ ಫೋಟೋ ಹೆಸರು ಸಹಿತ ನಮ್ಮ ಆಫೀಸರ್ಗೆ ಬರಲಿ ಈಗ ನಮ್ಗೆ ಅಲ್ಲಿ ಡೀವೆಲ್ ಕಂಪ್ನಿ ನಿಮ್ಮ ಅಪ್ಪ ಮನೆ ಇಲ್ಲ ಇದೇ ಮನೆ ತೋರಿಸ್ಬಾ ಈಗ ಹೋಗಿ ತೋರಿಸ